ಬಾರ್ಡರ್ಗೆ ಕಳಿಸಿ ಬರೋದು ಒಳಿತು. ಭವಾಲ್ಪುರ್, ಮುರಿಡ್ಕೆ, ತೆಹರಕಬಾ, ಕಲಾನ್, ಸಿಯಾಲ್ಕೋಟ್, ಬರ್ನಾಲ್, ಕೋಟ್ಲಿ, ಮುಜಾಫರಾಬಾದ್ ಎಲ್ಲ ಕಡೆ ಎಲ್ಲ ರಾಜತಾಂತ್ರಿಕವಾಗಿ ಅಣೆಕಟ್ಟುಗಳ ನೀರನ್ನು ನಿಲ್ಲಿಸಲಾಗಿದೆ. ಮತ್ತೊಮ್ಮೆ ನೀರನ್ನು ಬಿಡಲಾಗಿತ್ತು. ಸಿಂಧೂ ನದಿ ನೀರು ಒಪ್ಪಂದವನ್ನು ಮುರಿಯಲಾಗಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಏನ್ ಹೇಳಿದ್ದ ಆಸಿಫ್ ಮುನೀರ್, ಅವನು ಹೇಳಿದ್ದ ಕಾಶ್ಮೀರ ನಮ್ಮ ಕುತ್ತಿಗೆಯ ರಕ್ತನಾಳ ಅಂತ ಹೇಳಿ ಇಲ್ಲಿ ಬಹು ಮಾಡಿ ನೇರವಾಗಿ ಲಂಡನ್ಗೆ ಫ್ಯಾಮಿಲಿಯನ್ನು ಕಳಿಸಿದ್ದ. ಇವತ್ತು ಬೆಳಗ್ಗೆ ನಾವು ಬೇರೆ ಬೇರೆ ವಿಮಾನಗಳು ಯಾವ ರೀತಿ ಹಾರಾಡ್ತಾ ಇದೆ ಅಂತ ತೋರಿಸಿದಾಗ ಕೇವಲ ಒಂದು ವಿಮಾನ ಮಾತ್ರ ಪಾಕಿಸ್ತಾನದ ಭೂಪಟದ ಮೇಲೆ ಹಾರಾಡ್ತಾ ಇತ್ತು. ಕಾರಣ ಬಹುಶಃ ಅಲ್ಲಿಯ ರಾಜತಾಂತ್ರಿಕ ಎಲ್ಲ ಓಡೋಗಿರಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಅವರ ಮೀಟಿಂಗ್, ಪ್ರೆಸ್ ಮೀಟ್. ಪಾಕಿಸ್ತಾನ ಹಣದುಬ್ಬರದಿಂದ ತತ್ತರಿಸ್ತಾ ಇದೆ. ಇವತ್ತು ಭಾರತದ ₹1 ಪಾಕಿಸ್ತಾನದಲ್ಲಿ ₹3.50 ಸಿಗುತ್ತೆ. ಉಣ್ಣೋಕೆ ದುಡ್ಡಿಲ್ಲ. 11,000 ಕೋಟಿ ರೂಪಾಯಿ ಕೊಡಿ ಅಂತೇಳಿ IMF ಮುಂದೆ ಭಿಕ್ಷೆ ಬೇಡ್ತಾ ಇದೆ. ಮತ್ತೊಂದು ಕಡೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ 15 ರಾಷ್ಟ್ರಗಳ ಪೈಕಿ ಚೀನಾ ಮತ್ತು ಪಾಕಿಸ್ತಾನ ಹೊರತುಪಡಿಸಿದರೆ ಉಳಿದೆಲ್ಲ ರಾಷ್ಟ್ರಗಳು ಭಾರತಕ್ಕೆ ಜೈ ಎಂದಿವೆ. ಖಾಯಂ ಸದಸ್ಯತ್ವ ಹೊಂದಿರುವಂತಹ 5 ರಾಷ್ಟ್ರಗಳ ಪೈಕಿ 4 ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿವೆ, ಚೀನಾ ಹೊರತುಪಡಿಸಿ. ನೋಡಿ, ಕೆಲವು ಜಾಗಗಳು ಎಲ್ಲಿ ಅಟ್ಯಾಕ್ ಆಗಿದೆ ಅನ್ನುವಂತ ಒರಿಜಿನಲ್ ಯಾವ ತರ ಇತ್ತು ಅನ್ನೋದನ್ನು ನಿಮಗೆ ತೋರಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಾವಲ್ಲಿ. ಪಾಕಿಸ್ತಾನ ಯಾವ ತರ ಅಂತಂದ್ರೆ ಅಲ್ಲಿಯ ಪಠ್ಯ ಪುಸ್ತಕದಲ್ಲಿ ಭಾರತ ಬಗ್ಗೆ ಎಷ್ಟು ದ್ವೇಷ ಕಾಡ್ತಾರೆ ಅಂತಂದ್ರೆ, ಈ ಮಹಾತ್ಮ ಗಾಂಧಿ 1947ರಲ್ಲಿ ಪಾಕಿಸ್ತಾನಿಗಳು ಭಾರತೀಯರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಹಿಂದೂಗಳು ಕಂಪ್ಲೇಂಟ್ ಮಾಡಿದಾಗ ಇಲ್ಲ ನೀವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟವರು, ಸತ್ತೋದ್ರು ಕೂಡ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಮುಸ್ಲಿಮರ ಪರವಾಗಿ ನಿಂತಿದ್ರು ಅಂತ ಹೇಳಿ ನಾನು ಈ ಶಾಂತಿ ಅನ್ನುವಂಥ ಟ್ವಿಟರ್ ವಿಚಾರಗಳನ್ನ ಹೇಳಿದಾಗ. ಆದ್ರೆ ಅಲ್ಲಿಯ ಪಠ್ಯಪುಸ್ತಕದಲ್ಲಿ ಅಲ್ಲಿಯ ಮಕ್ಕಳಿಗೆ ಏನು ಕಲಿಸಿಕೊಡ್ತಾರೆ ಅಂತಂದ್ರೆ, ಭಾರತದಲ್ಲಿ ಗಾಂಧೀಜಿಯನ್ನ ದೇವರ ತರ ಮಾಡಿ ಬಲವಂತವಾಗಿ ಅವರಿಗೆ ನಮಸ್ಕರಿಸುವ ಹಾಗೆ ಮಾಡ್ತಾರೆ. ಇದು ಇಸ್ಲಾಂನ ಘನತೆಗೆ ಧಕ್ಕೆ ತರುವಂತದ್ದು ಅಂತ ಹೇಳ್ಕೊಡ್ತಾರೆ. ಒಂದೇ ಮಾತರಂ ಇದು ಇಸ್ಲಾಂಗೆ ವಿರುದ್ಧ, ಇಸ್ಲಾಂ ವಿರುದ್ಧದ ದ್ವೇಷ ಕಾರೋದಕ್ಕೆ ಬೇಕಾಗಿ ಅಲ್ಲಿ ಒಂದೇ ಮಾತರಂ ಪಠಿಸಲಾಗತ್ತೆ, ನಮ್ಮನ್ನು ಕೂಡ ಪಠಿಸೋಕೆ ಹೇಳಿದ್ರು ಅಂತ ಅಲ್ಲಿ ಪಾಠದಲ್ಲಿ ಹೇಳ್ಕೊಡ್ತಾರ್ರಿ. ಆಮೇಲೆ ಭಗತ್ ಸಿಂಗ್, ಆಜಾದ್, ಸುಭಾಷ್ ಚಂದ್ರ ಬೋಸ್ ಗಾಂಧಿಗೆ ಕಳಿಸಿ ಬರೋದು ಒಳಿತು. ಭವಾಲ್ಪುರ್, ಮುರಿಡ್ಕೆ, ತೆಹರಕಬಾ, ಕಲಾನ್, ಸಿಯಾಲ್ಕೋಟ್, ಬರ್ನಾಲ್, ಕೋಟ್ಲಿ, ಮುಜಾಫರಾಬಾದ್ ಎಲ್ಲ ಕಡೆ ಎಲ್ಲ ರಾಜತಾಂತ್ರಿಕವಾಗಿ ಅಣೆಕಟ್ಟುಗಳ ನೀರನ್ನು ನಿಲ್ಲಿಸಲಾಗಿದೆ. ಮತ್ತೊಮ್ಮೆ ನೀರನ್ನು ಬಿಡಲಾಗಿತ್ತು. ಸಿಂಧೂ ನದಿ ನೀರು ಒಪ್ಪಂದವನ್ನು ಮುರಿಯಲಾಗಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಏನ್ ಹೇಳಿದ್ದ ಆಸಿಫ್ ಮುನೀರ್, ಅವನು ಹೇಳಿದ್ದ ಕಾಶ್ಮೀರ ನಮ್ಮ ಕುತ್ತಿಗೆಯ ರಕ್ತನಾಳ ಅಂತ ಹೇಳಿ
ಇಲ್ಲಿ ಬಹು ಮಾಡಿ ನೇರವಾಗಿ ಲಂಡನ್ಗೆ ಫ್ಯಾಮಿಲಿಯನ್ನ ಕಳಿಸಿದ್ದ. ಇವತ್ತು ಬೆಳಗ್ಗೆ ನಾವು ಬೇರೆ ಬೇರೆ ವಿಮಾನಗಳು ಯಾವ ರೀತಿ ಹಾರಾಡ್ತಾ ಇದೆ ಅಂತ ತೋರಿಸಿದಾಗ ಕೇವಲ ಒಂದು ವಿಮಾನ ಮಾತ್ರ ಪಾಕಿಸ್ತಾನದ ಭೂಪಟದ ಮೇಲೆ ಹಾರಾಡ್ತಾ ಇತ್ತು. ಕಾರಣ ಬಹುಶಃ ಅಲ್ಲಿಯ ರಾಜತಾಂತ್ರಿಕ ಎಲ್ಲ ಓಡೋಗಿರಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಅವರ ಮೀಟಿಂಗ್, ಪ್ರೆಸ್ ಮೀಟ್. ಪಾಕಿಸ್ತಾನ ಹಣದುಬ್ಬರದ ತತ್ತರಿಸ್ತಾ ಇದೆ. ಇವತ್ತು ಭಾರತದ ₹1 ಪಾಕಿಸ್ತಾನದಲ್ಲಿ ₹3.50 ಸಿಗುತ್ತೆ. ಉಣ್ಣೋಕೆ ದುಡ್ಡಿಲ್ಲ, 11,000 ಕೋಟಿ ರೂಪಾಯಿ ಕೊಡಿ ಅಂತೇಳಿ IMF ಮುಂದೆ ಭಿಕ್ಷೆ ಬೇಡ್ತಾ ಇದೆ. ಮತ್ತೊಂದು ಕಡೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ 15 ರಾಷ್ಟ್ರಗಳ ಪೈಕಿ ಚೀನಾ ಮತ್ತು ಪಾಕಿಸ್ತಾನ ಹೊರತುಪಡಿಸಿದರೆ ಉಳಿದೆಲ್ಲ ರಾಷ್ಟ್ರಗಳು ಭಾರತಕ್ಕೆ ಜೈ ಎಂದಿವೆ. ಖಾಯಂ ಸದಸ್ಯತ್ವ ಹೊಂದಿರುವಂತಹ 5 ರಾಷ್ಟ್ರಗಳ ಪೈಕಿ 4 ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿವೆ, ಚೀನಾ ಹೊರತುಪಡಿಸಿ. ನೋಡಿ, ಕೆಲವು ಜಾಗಗಳು ಎಲ್ಲಿ ಅಟ್ಯಾಕ್ ಆಗಿದೆ ಅನ್ನೋಂತ ಒರಿಜಿನಲ್ ಯಾವ ತರ ಇತ್ತು ಅನ್ನೋದನ್ನ ನಿಮಗೆ ತೋರಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ನಾವು. ಪಾಕಿಸ್ತಾನ ಯಾವ ತರ ಅಂತಂದ್ರೆ ಅಲ್ಲಿಯ ಪಠ್ಯ ಪುಸ್ತಕದಲ್ಲಿ ಭಾರತ ಬಗ್ಗೆ ಎಷ್ಟು ದ್ವೇಷ ಕಾಡ್ತಾರೆ ಅಂತಂದ್ರೆ, ಈ ಮಹಾತ್ಮ ಗಾಂಧಿ 1947ರಲ್ಲಿ ಪಾಕಿಸ್ತಾನಿಗಳು ಭಾರತೀಯರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಹಿಂದೂಗಳು ಕಂಪ್ಲೇಂಟ್ ಮಾಡಿದಾಗ ಇಲ್ಲ ನೀವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟವರು, ಸತ್ತೋದ್ರು ಕೂಡ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಮುಸ್ಲಿಮರ ಪರವಾಗಿ ನಿಂತಿದ್ರು ಅಂತ ಹೇಳಿ ನಾನು ಈ ಶಾಂತಿ ಅನ್ನುವಂಥ ಟ್ವಿಟರ್ ವಿಚಾರಗಳನ್ನ ಹೇಳಿದಾಗ. ಆದ್ರೆ ಅಲ್ಲಿಯ ಪಠ್ಯಪುಸ್ತಕದಲ್ಲಿ ಅಲ್ಲಿಯ ಮಕ್ಕಳಿಗೆ ಏನು ಕಲಿಸಿಕೊಡ್ತಾರೆ ಅಂತಂದ್ರೆ, ಭಾರತದಲ್ಲಿ ಗಾಂಧೀಜಿಯನ್ನ ದೇವರ ತರ ಮಾಡಿ ಬಲವಂತವಾಗಿ ಅವರಿಗೆ ನಮಸ್ಕರಿಸುವ ಹಾಗೆ ಮಾಡ್ತಾರೆ. ಇದು ಇಸ್ಲಾಂನ ಘನತೆಗೆ ಧಕ್ಕೆ ತರುವಂತದ್ದು ಅಂತ ಹೇಳ್ಕೊಡ್ತಾರೆ. ಒಂದೇ ಮಾತರಂ ಇದು ಇಸ್ಲಾಂಗೆ ವಿರುದ್ಧ, ಇಸ್ಲಾಂ ವಿರುದ್ಧದ ದ್ವೇಷ ಕಾರುವುದಕ್ಕೆ ಬೇಕಾಗಿ ಅಲ್ಲಿ ಒಂದೇ ಮಾತರಂ ಪಠಿಸಲಾಗತ್ತೆ, ನಮ್ಮನ್ನು ಕೂಡ ಪಠಿಸೋಕೆ ಹೇಳಿದ್ರು ಅಂತ ಅಲ್ಲಿ ಪಾಠದಲ್ಲಿ ಹೇಳ್ಕೊಡ್ತಾರ್ರಿ. ಆಮೇಲೆ ಭಗತ್ ಸಿಂಗ್, ಆಜಾದ್,